ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ, ಯಾರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿದ್ದೀರಿ, ಯಾರು ಗೌರ್ಮೆಂಟ್ ಸರ್ವೆಂಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅವರಿಗೋಸ್ಕರ ಒಂದು ಸ್ಪೆಷಲ್ ಅಂಕಣವನ್ನು ನಾನು ನಿಮ್ಮೊಂದಿಗೆ ಸಾದರಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ, ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋಸ್ಗಳನ್ನು ಬೇಕು ಅನ್ನುವುದಾದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ದ್ಯಾಟ್ ನನ್ನ ಪ್ರಯತ್ನ ನಿಮಗೆ ಬೇಕಾಗಿರುವಂತಹ ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಅಪ್ಲೋಡ್ ಮಾಡಬೇಕು ಎನ್ನುವುದಾಗಿರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು. ಇವಾಗ ನಮ್ಮ ಸಬ್ಸ್ಕ್ರೈಬರ್ಗಳು 500 ಗಡಿಯನ್ನು ದಾಟಿದ್ದಾವೆ ಸ್ನೇಹಿತರೆ. ಹಾಗೆ ವಾಚ್ ಟೈಮ್ ಕೂಡ ಹೆಚ್ಚಿಗಾಗಿದೆ. ಇದು ನಿಮ್ಮೆಲ್ಲರ ಪ್ರೇಮದೊಂದಿಗೆ ನಾನು ಈ ಒಂದು ಮೈಲಿಗಲ್ಲನ್ನು ಸಾಧನೆ ಮಾಡಲು ನೀವೆಲ್ಲರೂ ಹುರಿದುಂಬಿಸಿದ್ದಕ್ಕೆ ಮತ್ತು ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ನಾನು ಈ 500+ ಸಬ್ಸ್ಕ್ರೈಬರ್ ಅನ್ನು ವಿದಿನ್ 3 ಮಂತ್ಸಲ್ಲಿ ಮಾಡಿ ನಿಮ್ಮೊಂದಿಗೆ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಷಯಕ್ಕೆ ಬರೋಣ. ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅವರಿಗೋಸ್ಕರ ಕಡ್ಡಾಯ ನಿವೃತ್ತಿ, ಸೇವೆಯಿಂದ ತೆಗೆದುಹಾಕುವುದು, ಸೇವೆಯಿಂದ ವಜಾ ಮಾಡುವುದು, ಇವುಗಳ ನಡುವಿನ ವ್ಯತ್ಯಾಸಗಳೇನು ಅಂತಂದರೆ, ಕಡ್ಡಾಯ ನಿವೃತ್ತಿ ಪರ್ಮನೆಂಟ್ ರಿಟೈರ್ಮೆಂಟ್, ಸೇವೆಯಿಂದ ತೆಗೆದುಹಾಕುವುದು ಅಂದರೆ ಟರ್ಮಿನೇಟ್ ಮಾಡುವುದು, ಆಮೇಲೆ ಸೇವೆಯಿಂದ ವಜಾ ಮಾಡುವುದು ಅಂದರೆ ಟರ್ಮಿನೇಟ್ ಮಾಡೋದು ಬೇರೆ, ಆಮೇಲೆ ಜಸ್ಟ್ ರಸ್ಟಿಗೇಟೆಡ್ ಅಂತಾರಲ್ಲ ಅದರ ಬಗ್ಗೆ ಈ ಒಂದು ವ್ಯತ್ಯಾಸಗಳೇನು ಎನ್ನುವುದರ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಇದು ಒಂದು ಅಂಕಣ ಬರೆದಿದ್ದವರು ಶ್ರೀಯುತ ಶಶಿಕುಮಾರ್ PM ಸಚಿವಾಲಯದ, ಇವರು ಒಂದು ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಶಶಿಕುಮಾರ್ ಅಣ್ಣನವರು. ಅವರ ಒಂದು ಜ್ಞಾನ ದೀಪದ ಸಂಚಿಕೆಯಿಂದ ನಾನು ಈ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸಾಮಾನ್ಯವಾಗಿ ಸರ್ಕಾರಿ ನೌಕರನ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಿದ ನಂತರ ಆರೋಪ ಸಾಬೀತಾದರೆ, ಆರೋಪ ಗಂಭೀರವಾಗಿದ್ದರೆ ಶಿಸ್ತು ಪ್ರಾಧಿಕಾರ CCA ಕರ್ನಾಟಕ ನಾಗರಿಕ ಸೇವೆ ನಿಯಮಗಳು 1957ರ ನಿಯಮ 8ರಲ್ಲಿ ಕಠಿಣ ದಂಡನೆಗಳನ್ನು ವಿಧಿಸುತ್ತದೆ. ಅಂತಹ ದಂಡನೆಗಳಲ್ಲಿ ಕಡ್ಡಾಯ ನಿವೃತ್ತಿ, ಸೇವೆಯಿಂದ ತೆಗೆದುಹಾಕುವುದು, ಸೇವೆಯಿಂದ ವಜಾಗೊಳಿಸುವುದಾಗಿದೆ. ಅರ್ಥ ಆಯ್ತಾ ಸ್ನೇಹಿತರೆ? ಏನು ಅಂತಂದರೆ, ಸಾಮಾನ್ಯವಾಗಿ ಸರ್ಕಾರಿ ನೌಕರನ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಿದ ನಂತರ ಆರೋಪ ಸಾಬೀತಾದರೆ, ಆರೋಪ ಗಂಭೀರವಾಗಿದ್ದರೆ ಶಿಸ್ತು ಪ್ರಾಧಿಕಾರ ಕರ್ನಾಟಕ ನಾಗರಿಕ ಸೇವೆ CCA ನಿಯಮಗಳು 1957ರ ನಿಯಮ 8ರಲ್ಲಿ ಕಠಿಣ ದಂಡನೆಗಳನ್ನು ವಿಧಿಸುತ್ತದೆ. ಅಂತಹ ದಂಡನೆಗಳಲ್ಲಿ ಯಾವ್ಯಾವು ಅಂತಂದರೆ, 1ನೇದಾಗಿ ಕಡ್ಡಾಯ ನಿವೃತ್ತಿ, ಆಮೇಲೆ 2ನೇದಾಗಿ ಸೇವೆಯಿಂದ ತೆಗೆದುಹಾಕುವುದು, ಆಮೇಲೆ 3ನೇದಾಗಿ ಸೇವೆಯಿಂದ ವಜಾಗೊಳಿಸುವುದಾಗಿದೆ. ಹಾಗಾದರೆ ಕಡ್ಡಾಯ ನಿವೃತ್ತಿ ಈ ದಂಡನೆಗೂ ಮತ್ತು ಸೇವೆಯಿಂದ ತೆಗೆದುಹಾಕುವುದು ಮತ್ತು ಸೇವೆಯಿಂದ ವಜಾ ಮಾಡುವುದುಗಳಿಗೂ ಇರುವ ವ್ಯತ್ಯಾಸ, ನಿವೃತ್ತಿ ನಂತರ ಲಭ್ಯವಾಗುವ ಲಾಭಗಳೇನು, ರಿಟೈರ್ಮೆಂಟ್ ಬೆನಿಫಿಟ್ಸ್ ಎಂಬುದನ್ನು ತಿಳಿದಲ್ಲಿ ಸುಲಭವಾಗಿ ಅರ್ಥವಾಗಿಬಿಡುತ್ತದೆ. ಅಂದರೆ ಇಷ್ಟೆಲ್ಲ ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ಕಡ್ಡಾಯ ನಿವೃತ್ತಿ ಅಂತ ಇದ್ದೀರಾ, ಸೇವೆಯಿಂದ ತೆಗೆದು ಹಾಕುವುದು ಅಂತ ಇದ್ದೀರಾ, ಸೇವೆಯಿಂದ ವಜಾಗೊಳಿಸುವುದಾಗಿದೆ ಅಂತ ಇದ್ದೀರಾ. ಹಾಗಾದರೆ ಏನಿದು ಕನ್ಫ್ಯೂಷನು? ರಿಟೈರ್ಮೆಂಟ್ ಬೆನಿಫಿಟ್ ಸಿಗುತ್ತಾ ಇಲ್ಲ? ಇದರ ಬಗ್ಗೆ ಬನ್ನಿ ನೋಡೋಣ. ಇನ್ನು ಡಿಟೇಲ್ ಆದಂಥದ್ದು, ಸೇವೆಯಿಂದ ವಜಾಗೊಂಡಾಗ ಅಥವಾ ಸೇವೆಯಿಂದ ತೆಗೆದು ಹಾಕಲ್ಪಟ್ಟಾಗ ಸರ್ಕಾರಿ ನೌಕರನು ಸಲ್ಲಿಸಿದ ಎಲ್ಲ ಸೇವೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ಅಂದರೆ ಸೇವೆಯಿಂದ ವಜಾಗೊಂಡಾಗ ಅಥವಾ ಸೇವೆಯಿಂದ ತೆಗೆದು ಹಾಕಲ್ಪಟ್ಟಾಗ ಸರ್ಕಾರಿ ನೌಕರನು ಸಲ್ಲಿಸಿದ ಎಲ್ಲ ಸೇವೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ಅಂದರೆ ಯಾವುದೇ ರೀತಿಯಂತಹ ಬೆನಿಫಿಟ್ ಸಿಗುವುದಿಲ್ಲ. ನೀವೇನು ಸೇವೆ ಮಾಡಿದ್ದೀರಾ ಸರ್ಕಾರಿ ನೌಕರನಾಗಿ, ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ನೌಕರನಾಗಿ ಸೇವೆ ಮಾಡಿದ್ದೀರಾ, ಸಲ್ಲಿಸಿದ ಎಲ್ಲ ಸೇವೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ.
ಮಾನವೀಯತೆಯ ದೃಷ್ಟಿಯಿಂದ KCSRನ ನಿಯಮ 217ರಡಿ ಅನುಕಂಪದ ಭತ್ಯೆಯನ್ನು ಮಂಜೂರು ಮಾಡಬಹುದು. ಉಳಿದೆಲ್ಲ ನಿವೃತ್ತಿ ಲಾಭಗಳು ನಷ್ಟವಾಗುತ್ತವೆ. ಓನ್ಲಿ ಆನ್ ಹ್ಯುಮ್ಯಾನಿಟಿ ಬ್ಯಾಕ್ಗ್ರೌಂಡು KCSRನ ನಿಯಮ 217ರಡಿ ಅನುಕಂಪದ ಭತ್ಯೆಯನ್ನು ಮಂಜೂರು ಮಾಡಬಹುದು. ಉಳಿದೆಲ್ಲ ನಿವೃತ್ತಿ ಲಾಭಗಳು ನಷ್ಟವಾಗುತ್ತವೆ. ಸ್ನೇಹಿತರೆ, ಇಂಟ್ರೆಸ್ಟಿಂಗ್ ಇದೆ ನೋಡಿ ಸ್ನೇಹಿತರೆ. ಸರ್ಕಾರಿ ನೌಕರನು ಸಲ್ಲಿಸಿದ ಎಲ್ಲ ಸೇವೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ಅಂದರೆ ಯಾವುದೇ ಬೆನಿಫಿಟ್ ಸಿಗುವುದಿಲ್ಲ. ಆದರೂ ಸಹ ಒಂದು ಮಾನವೀಯ ದೃಷ್ಟಿಯಿಂದ KCSR ಅಡಿ ನಿಯಮ 217ರಡಿ ಅನುಕಂಪದ ಭತ್ಯೆ, ಯಾವ ರೀತಿ ಅನುಕಂಪ ಆಧಾರದ ಮೇಲೆ ತಂದೆ ತಾಯಿಯನ್ನು ತೀರಿಕೊಂಡಾಗ ಉದಾಹರಣೆಗೆ ಸಿಗುವಂತಹ ಒಂದು ಜಾಬ್ ಇರುತ್ತೆ, ಅದೇ ರೀತಿ ಇಲ್ಲಿ ಕೂಡ ಒಂದು ಭತ್ಯೆಯನ್ನು ಮಂಜೂರು ಮಾಡಬಹುದು. ಉಳಿದೆಲ್ಲ ನಿವೃತ್ತಿ ಲಾಭಗಳು ನಷ್ಟವಾಗುತ್ತವೆ. ಅರ್ಥ ಆಯ್ತಾ ಸ್ನೇಹಿತರೆ? ಆಮೇಲೆ ನೋಡೋಣ ಬನ್ನಿ. ಕಡ್ಡಾಯ ನಿವೃತ್ತಿ CCA ನಿಯಮಗಳ ನಿಯಮ 8(6)ರಡಿ ಕಡ್ಡಾಯ ನಿವೃತ್ತಿ ಮಾಡುವುದು ಒಂದು ದಂಡನೆಯಾಗಿದೆ. ಕಡ್ಡಾಯ ನಿವೃತ್ತಿ ಮಾಡುವುದು ಒಂದು ದಂಡನೆಯಾಗಿದೆ. CCA ನಿಯಮಗಳ ನಿಯಮ 8ರಡಿ ನೌಕರನು ನಿವೃತ್ತಿ ದಿನಾಂಕಕ್ಕೆ ಹಿಂದೆ ಸಲ್ಲಿಸಿದ ಸೇವೆಗೆ ಅನುಗುಣವಾಗಿ ನಿವೃತ್ತಿ ವೇತನ ಪಡೆಯಲು ಅರ್ಹತೆ ಹೊಂದಿರುತ್ತಾನೆ. ಇದು ಒಂದು ಕಡ್ಡಾಯ ನಿವೃತ್ತಿ ಮಾಡೋದು ದಂಡನೆಯಾಗಿರುತ್ತೆ. ಅಂದರೆ ದಂಡನೆಯಾಗಿದೆ, ಮಾಡೋದು ಒಂದು ದಂಡನೆಯಾಗಿದೆ. CCA ನಿಯಮಗಳ ನಿಯಮ 8(6)ರಡಿಯಲ್ಲಿ ಕಡ್ಡಾಯ ನಿವೃತ್ತಿ ಮಾಡುವುದು ಒಂದು ದಂಡನೆಯಾಗಿದೆ. ಸ್ನೇಹಿತರೆ, ನೌಕರನು ನಿವೃತ್ತಿ ದಿನಾಂಕಕ್ಕೆ ಹಿಂದೆ ಸಲ್ಲಿಸಿದ ಸೇವೆಗೆ ಅನುಗುಣವಾಗಿ, ಅಂದರೆ ನಿವೃತ್ತಿ ದಿನಾಂಕದ ಮೊದಲು ಸೇವೆ ಸಲ್ಲಿಸಿದ ಅನುಗುಣವಾಗಿ ನಿವೃತ್ತಿ ವೇತನ ಪಡೆಯಲು ಅರ್ಹತೆ ಹೊಂದಿರುತ್ತಾನೆ. ಇವನು ನಿವೃತ್ತಿ ವೇತನವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿರುತ್ತಾನೆ. ಸ್ನೇಹಿತರೆ, ಸರ್ಕಾರಿ ನೌಕರರ ಸರ್ಕಾರಿ ಸೇವೆಗೆ ಪುನಃ ನೇಮಕಗೊಳ್ಳಲು ಯಾವುದೇ ತೊಡಕು ಇರುವುದಿಲ್ಲ. ಹಾಗಾದರೆ ಮತ್ತೊಂದು ಯಾವುದೇ ಒಂದು ಇವರು ಎಲಿಜಿಬಲ್ ಇದ್ದಾರೆ, ಈ ಒಂದು ಸರ್ಕಾರಿ ನೌಕರಿ ಬಿಟ್ಟಿದ್ದಾರೆ, ನಿವೃತ್ತಿ ಎಲ್ಲ ಬೆನಿಫಿಟ್ಸ್ಗಳು ಸಿಕ್ಕಿದ್ದಾವೆ, ಆದರೂ ಇವನು ಮತ್ತೊಂದು ಸರ್ಕಾರಿ ನೌಕರಿ ಪಡೆಯಲು ಯಾವುದೇ ರೀತಿಯ ತೊಡಕು ಇರುವುದಿಲ್ಲ, ಇವನು ಪಡೆಯಬಹುದು. ಆಮೇಲೆ 4ನೇದು, ನಿವೃತ್ತಿ ಪೂರ್ವ ರಜೆ ಪಡೆಯುವ ಹಕ್ಕು ಕಡ್ಡಾಯ ನಿವೃತ್ತಿಯಾದ ನೌಕರನಿಗೆ ಇರುವುದಿಲ್ಲ. ನಿವೃತ್ತಿ ಪೂರ್ವ ರಜೆ ಪಡೆಯುವ ಹಕ್ಕು ಕಡ್ಡಾಯ ನಿವೃತ್ತಿಯಾದ ನೌಕರನಿಗೆ ಇರುವುದಿಲ್ಲ. ಸ್ನೇಹಿತರೆ, ಆಮೇಲೆ ನಿವೃತ್ತಿ ವೇತನದಲ್ಲಿ ಯಾವುದೇ ಕಡಿತ ಮಾಡದಿದ್ದಲ್ಲಿ ನಿವೃತ್ತಿಗೆ ಸಂಬಂಧಿಸಿದಂತೆ ದೊರಕುವ ಒಂದು ಲಾಭವಾದ ಗಳಿಕೆ ರಜೆ ನಗದೀಕರಣ ಲಾಭ ಕಡ್ಡಾಯ ನಿವೃತ್ತಿಗೊಳಿಸಲ್ಪಟ್ಟ ನೌಕರನಿಗೂ ಲಭ್ಯವಾಗುತ್ತದೆ. ಅಂತಂದರೆ ನಿವೃತ್ತಿ ವೇತನದಲ್ಲಿ ಯಾವುದೇ ಕಡಿತ ಮಾಡದಿದ್ದಲ್ಲಿ, ವೇತನದಲ್ಲಿ ಯಾವುದೇ ರೀತಿಯ ಕಡಿತ ಮಾಡದಿದ್ದಲ್ಲಿ ನಿವೃತ್ತಿಗೆ ಸಂಬಂಧಿಸಿದಂತೆ ದೊರಕುವ ಒಂದು ಲಾಭವಾದ ನಿವೃತ್ತಿಗೆ ಸಂಬಂಧಿಸಿದಂತೆ ದೊರಕುವ ಒಂದು ಲಾಭವಾದ ಗಳಿಕೆ ರಜೆ ನಗದೀಕರಣ ಲಾಭ ಕಡ್ಡಾಯ ನಿವೃತ್ತಿಗೊಳಿಸಲ್ಪಟ್ಟ ನೌಕರನಿಗೂ ಲಭ್ಯವಾಗುತ್ತದೆ. ಸ್ನೇಹಿತರೆ, ಸೊ ಇದು ಒಂದು ಡಿಫ್ರೆನ್ಸ್ ಇದೆ ನೋಡಿ. ಕಡ್ಡಾಯ ನಿವೃತ್ತಿ ಏನು, ಆಮೇಲೆ ಇದು ಸೇವೆಯಿಂದ ವಜಾಗೊಂಡ ಅಥವಾ ಸೇವೆಯಿಂದ ತೆಗೆದು ಹಾಕಲ್ಪಟ್ಟಾಗ ಏನೇನಿರುತ್ತೇವೆ ಒಂದು ಕಡ್ಡಾಯ ನಿವೃತ್ತಿ ಸೇವೆಯಿಂದ ತೆಗೆದುಹಾಕುವುದು, ಸೇವೆಯಿಂದ ವಜಾಗೊಳಿಸುವುದಾಗಿದೆ. ಸೊ ಇದು ಡಿಫ್ರೆಂಟ್ ಇದೆ ಸ್ನೇಹಿತರೆ. ಯಾರು ಕಡ್ಡಾಯ ನಿವೃತ್ತಿ ಹೊಂದುತ್ತಾರೆ ಅವರಿಗೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಏನು, ಯಾವ್ಯಾವ ಬೆನಿಫಿಟ್ಸ್ ಸಿಗುತ್ತೆ, ಆಮೇಲೆ ಸೇವೆಯಿಂದ ವಜಾಗೊಳಿಸಲಾಯಿತು ಅಂತಂದರೆ ಮತ್ತೊಂದು ಜಾಬ್ ಅವರಿಗೆ ಎಲಿಜಿಬಲ್ ಆಗಿದ್ದಾರೆ ಅಂದರೆ ಬರಬಹುದು ಎನ್ನುವಂಥದ್ದು ಈ ಒಂದು ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ಸೊ ಕೆಲವರು ಏನು ತಿಳ್ಕೊತಾರೆ ಅಂತಂದರೆ, ಹೌದಪ್ಪ ಇವರು ಏನೋ ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ಇವರನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ ಅಂತೂ ತಿಳ್ಕೊಂಡು ಆಮೇಲೆ ಅವರಿಗೆ ಯಾವುದೇ ರೀತಿ ಬೆನಿಫಿಟ್ ಬರಲ್ಲ ಅಂತ ಹೇಳಿಬಿಟ್ಟು ಆಫೀಸ್ಗೆ ಅಪ್ರೋಚ್ ಆಗಲ್ಲ ಸ್ನೇಹಿತರೆ. ಬಟ್ ಅಂಥವರಿಗೆ ಈ ಒಂದು ವಿಡಿಯೋ ತಲುಪಿಸಿ ಸ್ನೇಹಿತರೆ, ಸೊ ದ್ಯಾಟ್ ಅಂಥವರು ಇದರ ಒಂದು ಲಾಭವನ್ನು ಪಡೆಯಬಹುದು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ. ನಾನು ನಿಮ್ಮ ರಫೀಕ್ ಸೌದಾಗರ್.